ನಮಸ್ತೆ ಕರ್ನಾಟಕ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ನ ತಿಳ್ಕೊಬೇಕಾಗತ್ತೆ. ಓಕೆನಾ? ಸೊ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ನ ತಿಳ್ಕೊಬೇಕಾಗತ್ತೆ. ಅಬ್ಸರ್ವ್ ಮಾಡಿ, ಪ್ರೈಸ್ ಏನಾಗಿದೆ ಅಂದರೆ ಪ್ರೀವಿಯಸ್ ಡೇ ಏನಾಗಿತ್ತು ಅಂದರೆ ಮಾರ್ಕೆಟು ಗ್ಯಾಪ್ ಡೌನ್ನ ಮಾಡಿಕೊಂಡು ಪ್ರೈಸನ್ನು ಸ್ಟಾಪ್ ಮಾಡಿದ್ದಾರೆ. ಓಕೆನಾ? ಹೋಲ್ಡ್ ಆಗಿದೆ. ಫುಲ್ ಡೇ ಏನಾಗಿದೆ, ಮಾರ್ಕೆಟ್ ಸೈಡ್ ವೇಸ್ ಆಕ್ಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಸೊ ಈ ತರ ಸೈಡ್ ವೇಸ್ ಆಕ್ಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಾಗ ಸೊ ನಾ ಯಾವ ರೀತಿನ ಟ್ರೇಡ್ ಸೆಟಪ್ ಮಾಡ್ಕೋಬೇಕು. ಓಕೆನಾ? ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಎನಿ ಟೈಮ್ ಏನಾಗುತ್ತಂದ್ರೆ ಪ್ರೈಸ್ ಅಬ್ಸರ್ವ್ ಮಾಡಿ, ಈ ಕ್ಯಾಂಡಲ್ ಇದೆ. ಓಕೆನಾ? ಈ ಕ್ಯಾಂಡಲ್ ಇದೆಯಲ್ಲ, ವೀಕ್ ಹೊಡೆದಿದೆ. ಈ ಕ್ಯಾಂಡಲ್ ಕೆಳಗಡೆ ಬರಬೇಕಾಗತ್ತೆ ಪ್ರೈಸು. ಓಕೆನಾ? ಈ ಕೆಳಗಡೆ ಬಂದು ಪ್ರೈಸ್ ಏನಾಗುತ್ತೆ, ಈ ಸಪೋರ್ಟ್ ಲೆವೆಲ್ ಇದೆ. ಓಕೆ, ಈ ಸಪೋರ್ಟ್ ಲೆವೆಲ್ ಇಂದ ಎನಿ ಟೈಮ್ ಏನಾಗುತ್ತೆ, ಬೌನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ 55,150 ಅಥವಾ 55,100 ಲೆವೆಲ್ ಅಲ್ಲಿ ಬೌನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಆ ಲೆವೆಲ್ ಅಲ್ಲಿ ಬಂದಾಗ ಒಂದು ಹ್ಯಾಮರ್ ಕ್ಯಾಂಡಲ್ ಅಂತ ಹೇಳಿ ಕರಿತೀವಿ. ಓಕೆ, ಅದೇ ರೀತಿ ಡೆಲ್ಟಾ ಡೈವರ್ಜೆನ್ಸ್ ಕ್ಯಾಂಡಲ್ ಆಗಿರ್ಬೋದು. ಈ ರೀತಿ ಕ್ಯಾಂಡಲ್ ಬಂದಾಗ ನಾವು ಏನ್ ಮಾಡ್ಬೇಕಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು ಟ್ರೇಡ್ ಅನ್ನ ಸೆಟಪ್ ಮಾಡ್ಕೋಬಹುದು. ಓಕೆನಾ? ಸೊ ಅದೇ ರೀತಿ ಏನಾಗುತ್ತಂದ್ರೆ ಪ್ರೈಸ್ ಒಂದ್ ವೇಳೆ ಪ್ರೈಸ್ ಮೇಲ್ಗಡೆನೆ ಹೋಯ್ತಂದ್ರೆ ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಸೊ ಯಾಕಂದ್ರೆ ಎನಿ ಟೈಮ್ ಏನಾಗುತ್ತೆ, ಪ್ರೈಸ್ ಮತ್ತೆ ಏನಾಗುತ್ತೆ, ಫಾಲ್ಸ್ ಬ್ರೇಕ್ ಡೌನ್ ಮಾಡ್ಕೊಂಡ್ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆನಾ? ಫಾಲ್ಸ್ ಬ್ರೇಕ್ ಡೌನ್ ಮಾಡ್ಕೊಂಡ್ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಮಾರ್ಕೆಟ್ ನಲ್ಲಿ. ಓಕೆ, ಸೊ ಅದೇ ರೀತಿ ನಾವು ಟ್ರೇಡ್ ಅನ್ನ ಇಲ್ಲಿ ನೋಡಬಹುದು. ಅದೇ ರೀತಿ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಸಪೋರ್ಟ್ ಲೆವೆಲ್ ಬಿಟ್ರೆ ಅದೇ ನೆಕ್ಸ್ಟ್ ಲೆವೆಲ್ ಯಾವ್ದಿದೆ ಅಂದ್ರೆ ನಮ್ದು ಆರ್ಡರ್ ಬ್ಲಾಕ್ ಇದೆ. ಓಕೆ, ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಮಾರ್ಟ್ ಮನಿ ಅವರು ಇದ್ದಾರೆ. ಓಕೆ, 54,800 ಲೆವೆಲ್ ಅಲ್ಲಿ ಎನಿ ಟೈಮ್ 100% ಬೌನ್ಸ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಬಹುದು ಲಿಕ್ವಿಡಿಟಿ ಏರಿಯಾ ಅಂತ ಹೇಳಿ ಆಲ್ರೆಡಿ ಮೆನ್ಷನ್ ಮಾಡಿದೀವಿ. ಓಕೆನಾ? ಇದು ಕೂಡ 100% ಈ ಲೆವೆಲ್ ನ ಕ್ಲಿಯರ್ ಮಾಡ್ತಾರೆ. ಲೈವ್ ಅಲ್ಲಿ ನೋಡ್ತಾ ಇರಿ. ಓಕೆನಾ? ಅದೇ ರೀತಿ ಲಿಕ್ವಿಡಿಟಿಯ ಟಾಪ್ ಅಲ್ಲಿ ಇದೆ. ಸೊ 55,800 ಲೆವೆಲ್ ಕೂಡ ಕ್ಲಿಯರ್ ಮಾಡ್ತಾರೆ. ಓಕೆ, ಇವೆರಡು ಲೆವೆಲ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮೊಮೆಂಟಮ್ ನ ಮಾತ್ರ ಬೈಯಿಂಗ್ ಸೈಡ್ ಚೇಂಜ್ ಮಾಡಬಹುದು. ಅದೇ ರೀತಿ ಯಾವುದೇ ಕಾರಣಕ್ಕೂ ಲಾಂಗ್ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಬೈಯಿಂಗ್ ಸೈಡ್ ಫಸ್ಟ್ ಲಾಂಗ್ ಸೈಡ್ ಅವಾಯ್ಡ್ ಮಾಡಿ, ಆಮೇಲೆ ಏನಾಗುತ್ತೆ ಕೆಳಗಡೆ ಬಂದ್ಮೇಲೆ ಪ್ರೈಸ್ ಮಾತ್ರ ಬಂದ್ಮೇಲೆ ನೋಡಿ. ಓಕೆನಾ? ಅದೇ ರೀತಿ ನೆಕ್ಸ್ಟ್ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ. ನಿಫ್ಟಿನ ಅಬ್ಸರ್ವ್ ಮಾಡಿ, ನಿಫ್ಟಿನ ಕೂಡ ಏನಾಗಿದೆ ಅಂದ್ರೆ ಹ್ಯೂಸ್ ಗ್ಯಾಪ್ ಡೌನ್ ಮಾಡ್ಕೊಂಡ್ ಬಂದು ಏನ್ ಮಾಡಿದ್ರು ಅಂದ್ರೆ ಬಾಟಮ್ ಅಲ್ಲಿ ಬಯರ್ಸ್ ಬಂದಿದ್ದಾರೆ. ಓಕೆ, ಸೊ ಬಯರ್ಸ್ ಬಂದು ಏನ್ ಮಾಡಿದ್ದಾರೆ ಅಂದ್ರೆ ಪ್ರೈಸ್ ಅನ್ನ ಮೇಲ್ಗಡೆ ನಿಧಾನಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಹೋಲ್ಡ್ ಮಾಡಿದ್ದಾರೆ. ಓಕೆನಾ? ಸೊ ಏನಾಗತ್ತಂದ್ರೆ ಪ್ರೈಸ್ ಒಂದ್ ವೇಳೆ ಗ್ಯಾಪ್ ಅಪ್ ನ ಮಾಡ್ಕೊಂಡ್ರು ಕೂಡ ಏನಾಗತ್ತಂದ್ರೆ ಇದನ್ನ ಬ್ರೇಕ್ ಮಾಡಿ ನೆಕ್ಸ್ಟ್ ಏನಾಗುತ್ತೆ, ಒಂದು ಇಂಬ್ಯಾಲೆನ್ಸ್ ಏರಿಯಾ ಇದೆ. ಓಕೆ, ಸೊ ಇಲ್ಲಿಂದ ಏನಾಗುತ್ತೆ, ಎನಿ ಟೈಮ್ ಏನಾಗುತ್ತೆ, ರಿಜೆಕ್ಷನ್ ಆಗಿ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಎಲ್ಲಿವರೆಗೂ ಬರುತ್ತಂದ್ರೆ ಇಲ್ಲಿ ಮಾರ್ಕ್ ಮಾಡಿದ್ವಿ 24,640 ವರೆಗೂ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಮಾರ್ಕೆಟ್ ನಲ್ಲಿ ನೋಡ್ತಾ ಇರಿ, ಲೈವ್ ಅಲ್ಲಿ 100% ಬಂದೇ ಬರುತ್ತೆ ಲಿಕ್ವಿಡಿಟಿ ಝೋನ್ಗೆ. ಓಕೆ, ಸೊ ಅದೇ ರೀತಿ ಡಿಮ್ಯಾಂಡ್ ಝೋನ್ ಕೂಡ ಕೆಳಗಡೆ ಇದೆ. ಇಲ್ಲಿಂದ ಎನಿ ಟೈಮ್ ಏನಾಗುತ್ತೆ, ಪ್ರೈಸ್ ಒಂದು ವೀಕ್ ಅಥವಾ ಒಂದು ಡೆಲ್ಟಾ ಡೈವರ್ಜೆನ್ಸ್ ಕ್ಯಾಂಡಲ್ ಬಂದು ಹೋಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಮಾರ್ಕೆಟ್ ನಲ್ಲಿ. ಓಕೆನಾ? ಸೊ ಈ ರೀತಿ ಕ್ಯಾಂಡಲ್ ಬಂದು ಪ್ರೈಸ್ ಬೌನ್ಸ್ ಆಗಿ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಈ ರೀತಿ ಬೈಯಿಂಗ್ ಸೈಡ್ ಮಾತ್ರ ಟ್ರೇಡ್ ಅನ್ನ ಮಾಡಿ, ಯಾವುದೇ ಕಾರಣಕ್ಕೂ ಓಕೆನಾ ಸೆಲ್ ಸೈಡ್ ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಬೈಯಿಂಗ್ ಸೈಡ್ ನಮ್ದು ಝೋನ್ ನ ಮಾರ್ಕ್ ಮಾಡಿದೀವಿ. ಓಕೆ, ಸೊ ಈ ಝೋನಿಗೆ ಬಂದಾಗ ಮಾತ್ರ ನೀವು ಏನ್ ಮಾಡ್ಬೇಕಂದ್ರೆ ಬೈಯಿಂಗ್ ಸೈಡ್ ಟ್ರೇಡ್ ಸೆಟಪ್ ಮಾಡ್ಕೋಬೇಕಾಗತ್ತೆ. ಅದರ್ವೈಸ್ ಯಾವುದೇ ಕಾರಣಕ್ಕೂ ಬೈಯಿಂಗ್ ಸೈಡ್ ನೋಡ್ಲಿಕ್ಕೂ ಹೋಗಬೇಡಿ. ಯಾಕಂದ್ರೆ ಈ ಪಾಯಿಂಟ್ ಅಲ್ಲಿ ನೀವು ಬೈಯಿಂಗ್ ಸೈಡ್ ಹೋಗ್ಲಿಕ್ಕೆ ಹೋದ್ರಂದ್ರೆ ಎನಿ ಟೈಮ್ ಟ್ರ್ಯಾಪ್ ಆಗ್ತೀರಾ. ಓಕೆನಾ? ಸೊ ಪ್ರೈಸ್ ಏನಾಗುತ್ತೆ, ಕೆಳಗಡೆ ಬರ್ಬೇಕಾಗತ್ತೆ. ಈ ರೀತಿ ಕೆಳಗಡೆ ಬಂದು ಈ ಪಾಯಿಂಟ್ ಅಲ್ಲಿ ಬೈ ಮಾಡಿದ್ರೆ ಮಾತ್ರ ಪ್ರೈಸ್ ಏನಾಗುತ್ತೆ, ನೀವು ಅನ್ಕೊಂಡಾಗೆ ಮೂವ್ ಆಗುತ್ತೆ. ಓಕೆ, ಸೊ ಈ ರೀತಿ ಲೆವೆಲ್ಸ್ ಅನ್ನ ಸೆಟಪ್ ಮಾಡ್ಕೊಳ್ಳಿ, ವರ್ಕ್ ಆಗುತ್ತೆ. ಓಕೆನಾ? ಅದೇ ರೀತಿ ನಾವು ಡೇ 11 ಅಲ್ಲಿ ಇವತ್ತು ನಾವು ಅನಾಲಿಸಿಸ್ ನ ಮಾಡ್ತಾ ಇದೀವಿ. ಓಕೆನಾ? 6 ಮಂತ್ ಚಾಲೆಂಜ್ ಅನ್ನ ತಗೊಂಡು ಡೇ 11 ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಓಕೆನಾ? ನಿಮ್ ಸಪೋರ್ಟ್ ತುಂಬಾ ಬೇಕಾಗುತ್ತೆ ಮಾರ್ಕೆಟ್ಗೆ. ಓಕೆನಾ? ಸಪೋರ್ಟ್ ಬೇಕಾಗುತ್ತೆ. ಇದೇ ರೀತಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಓಕೆನಾ? ಇದೇ ರೀತಿ ಹೊಸ ನಾಲೆಜ್ ಅನ್ನ ಕೊಡ್ತಾನೆ ಇರ್ತೀವಿ ಮಾರ್ಕೆಟ್ ನಲ್ಲಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ.